ಮುಂದೆ ಹೋಗ್ತಾ ಹೋಗ್ತಾ ರೀಚ್ ಎಲ್ಲೋ ಒಂದು ಹೊಡಿತೀವಿ ಅಂತ. ಸೊ ಆ ಥರ ನನಗೆ ಇವಾಗ ರೀಚ್ ಹೊಡಿತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವು ಚೆನ್ನಾಗಿದ್ದೀರ ಅಂತ. ನಾನು ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ನೀವೀಗ ತಮ್ನೈನಲ್ಲಿ ಮತ್ತು ಟೈಟಲಲ್ಲಿ ನೋಡಿರ್ಬೇಕೇನೋ ಮೇ ಬಿ, ಇಷ್ಟು ಬೇಗ ಹಣ ಬಂತು, ಇಷ್ಟು ಬೇಗ ಆಗುತ್ತಾ, ಈ ಥರ ಎಲ್ಲ ಕ್ವಶನ್ಸ್. ಸೊ ಹಾಗಾಗಿ ನೀವು ಒಂದು ಅಕೌಂಟ್ ಓಪನ್ ಮಾಡಿ ಅಂತ ಈ ಥರ ಹಾಕಿದ್ದೀನಿ ನಾನು. ಸೊ ಅದು ನೋಡಿ ಹಾಗೆ ಪ್ರಾಬಬ್ಲಿ ನಿಮಗೆ ಏನು ಅಂತ ಅನಿಸಿರ್ಬೋದಲ್ಲ, ಇಲ್ಲ ಅನಿಸಿ ಇಲ್ಲದಿರೋಕ್ಕೂ ಇರ್ಬೋದು. ಬಟ್ ಸೊ ಓಕೆ, ಇವಾಗ ನಾನು ಅದ್ರ ಬಗ್ಗೆನೇ ಮಾತಾಡಲಿಕ್ಕೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಏನು ಅಂದರೆ ಫೇಸ್ಬುಕ್ ಬಗ್ಗೆ. ಸೊ ಆ್ಯಕ್ಚುಲಿ ನಂದು ಫಸ್ಟ್ ಒಂದು ಫೇಸ್ಬುಕ್ನ ನಾನು ಓಪನ್ ಮಾಡಿದ್ದೆ 8 ಇಯರ್ಸ್ ಬ್ಯಾಕಲ್ಲಿ. 8 ಇಯರ್ಸ್ ಆಯಿತು ಒಂದು ಫೇಸ್ಬುಕ್ನ ಓಪನ್ ಮಾಡಿ. ಮತ್ತು ನಾನು ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಮತ್ತು ನಾನು ಪುನಃ ಕ್ರಿಯೇಟ್ ಮಾಡಿ ಹಾಗೆ ಆದಮೇಲೆ ಯಾರೋ ಒಬ್ಬರು ಅದನ್ನ ನನ್ನ ಅಕೌಂಟ್ನ ಹ್ಯಾಸಸ್ ಮಾಡ್ಕೊಳ್ತಾರೆ ಫೇಸ್ಬುಕ್ನ. ಸೊ ಹಾಗಾಗಿ ಅದಾದ ಮೇಲೆ ನಾನು 2 ವೀಕ್ಸ್ವರೆಗೆ ನನಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅಕೌಂಟ್ ಓಪನ್ ಮಾಡೋದೇ ಇದ್ದು, ಅದರಿಂದ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯಿತು. ಸೊ ಹಾಗಾಗಿ ಅದ್ರದ್ದೊಂದು ವೀಡಿಯೋನ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಬೇಕು, ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ ವೀಡಿಯೋ ಮಾಡಿದ್ದೀನಿ, ನೀವು ಹೋಗಿ ನೋಡ್ಕೊಂಡು ಬನ್ನಿ. ಸೊ ಓಕೆ. ಮತ್ತು ಇವಾಗ ಏನು ಅಂತ ಹೇಳಿದ್ರೆ, ಫೇಸ್ಬುಕ್ಕಲ್ಲಿ ಮಾನಿಟೈಸೇಷನ್ ಆನ್ ಆಯಿತು. ಪ್ರಾಸೆಸ್ ಇದೆ, 1 ರಿಂದ 6 ಗಂಟೆ ಅವರ ಪ್ರಾಸೆಸ್ ಇದೆ. ಅದರಲ್ಲಿ ಏನೇನು ಮಾಡಬೇಕು, ಏನೇನು ಕೊಡಬೇಕು, ಅದರಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ, ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಮಾಡಿ ನಾನು ಅಪ್ಲೈ ಮಾಡಿದ್ದೀನಿ. ಈಗ ನನಗೆ ಮಾನಿಟೈಸೇಷನ್ ಆನ್ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಇನ್ನೊಂದು ಏನಂತ, ನಮ್ಮಂಥ ಹೆಣ್ಮಕ್ಳಿಗೆ ಹೊರಗಡೆ ಏನು ದುಡಿಯೋಕ್ಕಾಗದಿರುವವರು, ದುಡಿಯುವವರು ಅಲ್ಲ, ಬೇರೆ ಏನಾದರೂ ಇದರಲ್ಲಿ ಈ ಫೀಲ್ಡಲ್ಲೂ ಹೋಗೋಣ, ದುಡ್ಕೊಂಡೇ ಈ ಫೀಲ್ಡಲ್ಲಿ ಹೋಗೋಣ ಅಂತ ಅನ್ನೋರು ನಂತರ ಇದು ಆಗುತ್ತಾ ಹೋಗುತ್ತಾ ಅಂತ ಯೋಚನೆ ಮಾಡೋದು ಬಿಟ್ಟು, ಏನೋ ಒಂದು ಮಾಡೋಣ, ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ, ಏನೋ ಒಂದು ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ ಹೋದರೆ ಅದು ಡೆಫಿನೆಟ್ಲಿ ಖಂಡಿತವಾಗ್ಲೂ ಅದು ರೀಚ್ ಹೊಡೆಯುತ್ತೆ. ಕಳ್ಳನ ಮಕ್ಕಳು ಸಮೇತ ಅದನ್ನ ಹ್ಯಾಸಸ್ ಮಾಡೋದಾಗಲಿ, ಬ್ಲಾಕ್ ಮಾಡೋದಾಗಲಿ, ಇನ್ನೊಂದು ಮಾಡೋದಾಗಲಿ, ಅಲ್ಲ ಹೆಣ್ಮಕ್ಳನ್ನ ಕಾಣದೇ ಏನು ಹೇಳೋದು, ಕಂಡ್ರೇ ಆಗಲ್ಲ ಆ ಥರದವರು ಬ್ಯಾಡ್ ಕಮೆಂಟ್ ಹಾಕೋದಾಗಲಿ, ಏನೇ ಮಾಡ್ಕೊಂಡು ಹೋಗಲಿ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದೆ ಮುಂದೆ ಹೋಗ್ತಾ ಹೋಗ್ತಾ ರೀಚ್ ಎಲ್ಲೋ ಒಂದು ಹೊಡಿತೀವಿ ಅಂತ. ಸೊ ಆ ಥರ ನನಗೆ ಇವಾಗ ರೀಚ್ ಹೊಡಿತು. ಸೊ ಫೇಸ್ಬುಕ್ಕಲ್ಲಿ ರೀಚ್ ಹೊಡಿತು, ಹಾಗೆ ಯೂಟ್ಯೂಬಲ್ಲಿ ರೀಚ್ ಹೊಡಿತಾನೇ ಇದೆ, ಆಗ್ತಾನೇ ಇದೆ. ಅದಕ್ಕೆ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ. ವೀಡಿಯೋಸ್ ಆಗ್ತಾಯಿರ್ತೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ, ಬೆಳೆಯೋಣ ಎಲ್ಲರೂ, ಓಕೆನಾ. ಇನ್ನೊಂದೇನೆಂದರೆ, ಅದೇ ನನಗೆ ಈಗ ಹ್ಯಾಪಿ ಅಂದರೆ, ನನ್ನ ಫೇಸ್ಬುಕ್ ID ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಯಾರಿಗಾದರೂ ಕನೆಕ್ಟ್ ಆಗಲಿಕ್ಕೆ ಇಷ್ಟ ಇದ್ದರೆ ಕನೆಕ್ಟ್ ಆಗಿ. ಆ್ಯಕ್ಚುಲಿ ಇವಾಗ ನನ್ನದು 2 ಫೇಸ್ಬುಕ್ ID ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್.